ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿರಿ. ಸೊ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ವ್ಲಾಗ್ ಅಲ್ಲ ಇದು, ಆಕ್ಚುಲಿ ಸೀರೀಸ್. ಏನ್ ಸೀರೀಸ್ ಅಂತ ಅಂದ್ರೆ, ಹಿಂಗೋ ಇವಾಗ ರೆಸ್ಟ್ ಅಲ್ಲಿ ಇದೀನಿ ಮನೇಲಿ. ಇನ್ನೊಂದು 1 ತಿಂಗಳು 2 ತಿಂಗಳು ರೆಸ್ಟೇ. ಸೊ ಅದಕ್ಕೆ ಅಮ್ಮನ ಜೊತೆ ಕುಕಿಂಗ್ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ಸೊ ಇವತ್ತು ಡೇ 1 ಏನ್ ಕುಕ್ ಮಾಡ್ತಾ ಇದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ವ್ಲಾಗ್ ಅಲ್ಲ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಟೊಮೆಟೊ ಬಾತ್ ಮಾಡ್ತೇವೆ. ಟೊಮೊಟೊ ಬಾತ್ ಅಲ್ಲ, ಟೊಮೆಟೊ ಬಿರಿಯಾನಿ. ನಾನ್ ಟೊಮೊಟೊ ಬಿರಿಯಾನಿ ಅಂತ ಹೇಳ್ತಾ ಇದೀನಿ. ಇಲ್ಲ, ನಮ್ಮಮ್ಮ ಅದು ಟೊಮೊಟೊ ಬಾತ್ ಅಂತ ಹೇಳಿ ನನ್ಗೆ ಕರೆಕ್ಟ್ ಮಾಡ್ತಾ ಇದಾರೆ ಗೈಸ್. ಟೊಮೊಟೊ ಬಿರಿಯಾನಿ ಅದು ಏನ್ ಹೇಳೋ, ಟೊಮೊಟೊ ಬಿರಿಯಾನಿ ಮಾಡ್ತಾ ಇದೀವಿ ಗೈಸ್. ಸೊ ಇದ್ರಲ್ಲಿ ನನ್ನ ತಂಗಿನೂ ಹೆಲ್ಪ್ ಮಾಡ್ತಾಳೆ, ಅವಳನ್ನ ತೋರ್ಸಲ್ಲ. ನಾನು ಅಮ್ಮ ಮಾತ್ರ ಫ್ರೇಮಲ್ಲಿ ಇರ್ತೀವಿ, ನನ್ನ ತಂಗಿ ಹೆಲ್ಪ್ ಮಾಡ್ತಾಳೆ ಅಷ್ಟೇ. ಬನ್ನಿ, ಹೇಗ್ ಮಾಡೋದು ಏನು ಅಂತ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡಿದೀನಿ. ಹೇಳ್ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಗೈಸ್. ಲೆಟ್ಸ್ ಗೋ ಗೈಸ್. ನಾನೇನೋ ಟೊಮೊಟೊ ಬಿರಿಯಾನಿ ಮಾಡ್ತೀನಿ, ವ್ಲಾಗ್ ಮಾಡೋಣ ಅಂತ ಏನೋ ಹೇಳ್ಬಿಟ್ಟೆ. ಆದರೆ ಐಟಮ್ ತರಕ್ಕೆ ನಮ್ಮ ಮನೇಲಿ ನನ್ನನ್ನೇ ಕಳಿಸ್ತವ್ರೆ. ಸ್ಯಾಡ್ ಇದು. ದಿನೇ ಸಿಕ್ಕಿದ್ದಾನೆ, ಅವನ ಕೈಲೇ ತರಿಸ್ತಿದ್ದೀನಿ ಎಲ್ಲ. ಸ್ವಲ್ಪ ಒಂದು 5 ನಿಮಿಷ ಬೇಗ ಬಂದಿದ್ದರೆ ಅಂಗಡಿಗೆ ಅವನನ್ನೇ ಕಳಿಸ್ತಾ ಇದ್ದೆ. ಹುಷಾರಾಗ್ಬಿಟ್ಟು ಲೇಟಾಗಿ ಬಂದ್ಬಿಟ್ಟ. ಸೊ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಯಾವುದೋ ಒಂದು 2 ಐಟಮ್ ಏನೋ ಮಿಸ್ ಆಗಿತ್ತು. 2 ಐಟಮ್ ಏನೋ ಇರಲಿಲ್ಲ ಮನೇಲಿ, ಅದಕ್ಕೆ ತರಕ್ಕೆ ಕಳಿಸಿದ್ರು. ತೊಗೊಂಡು ಹೋಗ್ತಾ ಇದ್ದೀನಿ. ಕುಕಿಂಗ್ ಬ್ಲಾಗ್ಸ್ ಡೈಲಿ ಓಡಾಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದವನು ಇವಾಗ ಮನೇಲೇ ಇದ್ದೀನಿ ಅಂತ ಕುಕಿಂಗ್ ಬ್ಲಾಗ್ ಮಾಡೋ ಥರ ಆಗೋಯ್ತಲ್ಲ ಪರಿಸ್ಥಿತಿ ಅಂತ ಬೇಜಾರು ನನಗೆ. ಆದರೂ ಪರವಾಗಿಲ್ಲ, ಅಮ್ಮನ ಜೊತೆ ಇನ್ಮೇಲೆ ವೀಡಿಯೋಸ್ ಬರುತ್ತೆ. ಸೊ ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಮ್ಮ ಆವಾಗಲೇ ಹೇಳ್ತಿದ್ದೆ, ಆಚೆ ಊರು ಸುತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದಾನೆ, ಇವಾಗ ಮನೇಲಿ ಕುತ್ಕೊಂಡು ಕುಕಿಂಗ್ ಬ್ಲಾಗ್ ಮಾಡೋ ಥರ ಆಗ್ಬಿಡುತ್ತೆ ನನ್ನ ಪರಿಸ್ಥಿತಿ ಅಂತ. ಮಾತಾಡೇನಾದರೂ ನಿನ್ನ ಇನ್ಮೇಲೆ ಬ್ಲಾಗಿಗೆ ಬರಬೇಕು, ಹಿಂಗಿದ್ರೆ ಆಗಲ್ಲ. ಮಾತಾಡ್ಬೇಕು ನೀನು, ಮಾತಾಡು. ಜೋರಾಗಿ ಮಾತಾಡು ಒಂದು ಸ್ವಲ್ಪ. ನಮ್ಮಮ್ಮ ಫಸ್ಟ್ ಬ್ಲಾಗ್ ಅಂದರೆ ಅವ್ರ ಜೊತೆ ಕಂಪ್ಲೀಟಾಗಿ ಮಾಡ್ತಾ ಇರೋದು ಫಸ್ಟ್ ಬ್ಲಾಗ್ ಇದೆ, ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಇನ್ನೊಂದು 10 ಬ್ಲಾಗ್ ಮಾಡಿದ್ರೆ ನಮ್ಮಮ್ಮನ ಜೊತೆ ಸರಿಯಾಗುತ್ತೆ ಇದೆಲ್ಲ. ಆವಾಗ ಫಾರ್ಮಿಗೆ ಬರ್ತಾರೆ ನಮ್ಮಮ್ಮ ಸೈಲೆಂಟ್ ಅಂತೆಲ್ಲ ಅನ್ಕೊಂಬೇಡಿ. ಫುಲ್ ಜಾಲಿ ನಮ್ಮಪ್ಪ ಅಮ್ಮ ಇಬ್ರು. ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ಟಾರ್ಟ್ ಮಾಡೋಣ ಗೈಸ್. ನಮ್ಮ ಮನೆ ಸ್ವಲ್ಪ ಚಿಕ್ಕದು, ಕಿಚನು ಚಿಕ್ಕದು ಗೈಸ್. ನಮ್ಮಮ್ಮ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಅಂತ. ಫಸ್ಟ್ ಬ್ಲಾಗ್ಸ್ ಅದಕ್ಕೆ ಸ್ವಲ್ಪ ಅವ್ರದ್ದು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿದ್ದಾರೆ. ಆಮೇಲೆ ಹೋಗ್ತಾ ಸರಿ ಹೋಗುತ್ತೆ. ಹೇಳಮ್ಮ. ಕೊತ್ತಂಬರಿ ಸೊಪ್ಪು, ಪುದೀನ, ಓಕೆ, ಟೊಮೆಟೊ, ಓಕೆ, ಈರುಳ್ಳಿ, ಓಕೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಇದು ಬ್ಲ್ಯಾಕ್ ಏಲಕ್ಕಿ. ಹೌದಾ? ಇದು ಗ್ರೀನ್. ನಾನು ನೋಡೇ ಇಲ್ಲ ಜೀವನದಲ್ಲಿ, ಇವತ್ತೇ ನೋಡ್ತಾ ಇರೋದು ಇದನ್ನು. ಗ್ರೀನ್ ಏಲಕ್ಕಿ. ಓಕೆ. ಪಲಾವ್ ಎಲೆ. ಇದು ಓಂಕಾಳು. ಓಂಕಾಳು ಅಂತಾರೆ, ಸೋಂಕಾಳು. ಚಿಪ್ಸ್ ಎಲ್ಲ ತಗೊಂಬಂದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ತಿನ್ನಕ್ಕೆ, ನೆಂಚಕ್ಕೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನನ್ನ ತಂಗಿನ ಹೆಲ್ಪ್ ಮಾಡ್ತಾಳೆ. ನನ್ನ ತಂಗಿ ವಿಡಿಯೋಗೆ ಬರೋದೇ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಬರಲ್ಲ. ಅದು ಏನಕ್ಕೆ ಬರಲ್ಲ ನನಗಂತೂ ಗೊತ್ತಿಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು, ಸ್ಟಾರ್ಟ್ ಮಾಡೋಣ ಗೈಸ್. ಲೆಟ್ಸ್ ಗೋ. ನಮ್ಮಮ್ಮ ಬರೀ ತರಕಾರಿ ಹಚ್ಕೊಡಕ್ಕೆ ಮತ್ತೆ ಐಟಮ್ಸ್ ಅರೇಂಜ್ ಮಾಡ್ಕೊಡಕ್ಕೆ ಮಾತ್ರ. ಅಡುಗೆ ಎಲ್ಲ ನಾನೇ ಮಾಡೋದು. ನಾನು ಹೇಳ್ತೀನಿ ಹೇಗೆ ಮಾಡೋದು ಅಂತ. ಚೆನ್ನಾಗಿದ್ರೆ ಟ್ರೈ ಮಾಡಿ ಅಂತೀನಿ, ಚೆನ್ನಾಗಿರಲಿಲ್ಲ ಟ್ರೈ ಮಾಡಬೇಡಿ ಅಂತೀನಿ. ಸೊ ಚೆನ್ನಾಗಿದ್ರೆ ಮಾತ್ರ ಟ್ರೈ ಮಾಡಿ ಗೈಸ್. ನಾನು ಹೇಳ್ತೀನಿ ಲಾಸ್ಟಲ್ಲಿ ತಿನ್ಬಿಟ್ಟು ಹೇಗಿದೆ ಅಂತ. ಸುಮ್ಮನೆ ಆಮೇಲೆ ನನ್ನನ್ನು ಬೈಕೊಂಬಾರ್ದಲ್ವ ನೀವು. ಸೊ ನಮ್ಮಮ್ಮ ಬರೀ ಹೆಲ್ಪ್ ಮಾಡ್ತಾರೆ. ನಮ್ಮಮ್ಮ ನನ್ನ ತಂಗಿ, ಅಡುಗೆ ಮಾಡೋದು ನಾನೇ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಗೊತ್ತಾ. ನನ್ನ ಜೊತೆ ಇರೋ ಫ್ರೆಂಡ್ಸ್ನೆಲ್ಲ ಕೇಳಿ ಬೇಕಾದ್ರೆ ಮೆಸೇಜ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಬೇಕಾದ್ರೆ. ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಫಸ್ಟು ಎಣ್ಣೆ ಹಾಕಬೇಕು, ಆಮೇಲೆ ತುಪ್ಪ ಹಾಕಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು, ಆಮೇಲೆ ಚಕ್ಕೆ ಲವಂಗ ಅದೆಲ್ಲ ಹಾಕಬೇಕು. ನನ್ಗೆ ಹೇಳ್ಕೊಡಕ್ಕೆಲ್ಲ ಗೊತ್ತಿಲ್ಲ, ಮಾಡ್ತೀನಿ ಹಂಗೆ. ನೋಡ್ಕೊಳ್ಳಿ, ಸುಮ್ಮನೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಸ್ಟ್ ಎಣ್ಣೆ ಕೊಡು. ನಮ್ಮ ಅಮ್ಮನ ಕೈಯಲ್ಲಿ ಒತ್ಕೊಳ್ಳೋದಂತೂ ಗ್ಯಾರಂಟಿ. ಇವತ್ತು ನಾನು ಏನಾದರೂ ಮಾಡಿ, ನಮ್ಮಮ್ಮ ನನ್ನ ರೆಸಿಪಿನೇ ಮಾಡು ಅಂತ ಅಂದ್ರು ಅವಾಗಲೇ. ಇಲ್ಲ, ನನ್ನ ರೆಸಿಪಿನೇ ನಾನು ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮಂಗೂ ನನಗೂ ಆಲ್ರೆಡಿ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ಗೈಸ್. ಇದೆಲ್ಲೋಗಿ ಮುಗಿಯುತ್ತೋ ಗೊತ್ತಿಲ್ಲ. ನಮ್ಮ ಅಮ್ಮನ ಕೈಯಲ್ಲಿ ನಾಯಿ ಹೊಡೆದಂಗೆ ಹೊಡ್ಕೊಂತೀನಿ ಇವತ್ತು. ಆಮೇಲೆ ನಮ್ಮ ಅಮ್ಮನ ಮೇಲೆ ನಾನು ಕಿತ್ತಾದ್ರೆ ನಮ್ಮ ಅಪ್ಪ ನನಗೆ ನಾಯಿ ಹೊಡೆದಂಗೆ ಹೊಡಿತಾರೆ. ಇವಾಗ ಹೊಡೆಯಲ್ಲ ಅನ್ನೋ ನಂಬಿಕೆ ಇದೆ. ಸೊ ನನ್ನ ರೆಸಿಪಿ ನಾನು ಮಾಡ್ತೀನಿ, ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂತ ನಮ್ಮಮ್ಮ ನನಗೆ ಗೈಡ್ ಮಾಡ್ತಾರೆ.
1 ಸ್ಪೂನು ಸಾಕು. ಹಾಕಿನ್ನೊಂದು. GRB ತುಪ್ಪ. ನಾನು ಹೊಟ್ಟೆ ಸ್ವಲ್ಪ ದಪ್ಪ ಆಗ್ಬಿಡಿದೆ ಎಲ್ಲ ಹಾಕ್ತೀನಿ. ಸಿಡಿತೆ ಹುಷಾರಾಗಿ ತೋರ್ಸು. ಗೈಸ್ ಚಕ್ಕೆ ಲವಂಗ ಏನಿದೆ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ಸೌಟ್ ಕೊಡ್ರಿ ನನಗೆ. ಸೌಟೇ ಕೊಟ್ಟಿಲ್ಲ ಗೈಸ್. ಸಿಡಿಯುತ್ತೆ. ಸಿಡಿಲ್ ಬಿಡಮ್ಮ. ಲವಂಗ ಏನೇನೋ ಸಿಡಿದಾಗ್ಲೇ ನಾವು ಭಯ ಬೀಳಲಿಲ್ಲ. ಈಗ ಈರುಳ್ಳಿ ಇವಾಗ ಇಷ್ಟೊಂದು ಬೇಕಾ ಈರುಳ್ಳಿ? ಓಕೆ ಗೈಸ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಅಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡು. ಗೈಸ್ ನಮ್ಮ ಮನೆ ಸ್ವಲ್ಪ ಚಿಕ್ಕದು. ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ದೊಡ್ಡ ಮನೆ ಹೋಗ್ತೀವಿ, ಅದನ್ನು ಬ್ಲಾಗ್ ಮಾಡಿ ಹಾಕ್ತೀನಿ. ತುಂಬಾ ವರ್ಷದಿಂದ ಇಲ್ಲೇ ಇರೋದ್ರಿಂದ ಈ ಮನೆ ನಮಗೆ ಸೆಟ್ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಪೆಟ್ಸ್ ಇರೋದ್ರಿಂದ ಇದೇ ಮನೇಲಿ ಇದ್ದೀವಿ. ಆಮೇಲೆ ಓನರು ತುಂಬಾ ಒಳ್ಳೆಯವರು, ಜಾಗನೂ ತುಂಬಾ ಚೆನ್ನಾಗಿದೆ. ಆಮೇಲೆ ನನಗೆ ಇಲ್ಲಿರೋ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅಂತ ಇದೇ ಮನೇಲಿ ಇದು ಸೆಟ್ ಆಗಿದೆ ಅಂತ. ನಾನು ಸ್ವಲ್ಪ ದಿನ ಮನೆ ಚೇಂಜ್ ಮಾಡ್ತೀವಿ. ದಯವಿಟ್ಟು ಮನೆ ಚಿಕ್ಕದು ಅಂತ ಏನೋ ಅನ್ಕೊಂಬೇಡಿ, ನಮ್ಮ ಮನಸ್ಸು ತುಂಬಾ ದೊಡ್ಡದಿದೆ. ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡು. ಅದೆಲ್ಲ ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ನಾ ಬ್ರೌನ್ ಆದ್ಮೇಲೆ ಟೊಮಾಟೊ ಹಾಕೋಣ. ಸಾಕ್ಲಾ? ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪನಾ? ಹಾಂ ಸಾಕು, ಜಾಸ್ತಿ ಇದು ಬಂದ್ಬಿಡುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಅದ್ರ ಜೊತೆನೇ ಹಾಕ್ಲಿ ಬಿಡಲ್ಲ. ಕೊತ್ತಂಬರಿ ಮತ್ತೆ ಪುದೀನ ಹಾಕಿದ್ದೀನಿ. ಇವಾಗ ಟೊಮೊಟೊ ಹಾಕ್ತೀನಿ. ನಿಮ್ಗೆ ಇಷ್ಟ ಬಂದಂಗೆ ಎಷ್ಟಾದರೂ ಟೊಮೊಟೊ ಹಾಕೊಳ್ಳಿ. ಟೊಮೊಟೊ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ನಾವು ಸದ್ಯಕ್ಕೆ ಇವಾಗ ಚಿಕ್ಕದೊಂದು 3-4 ಟೊಮೊಟೊ ಇಟ್ಕೊಂಡಿದ್ದೀವಿ. ಮತ್ತು ನಾಟಿ ಟೊಮೊಟೊನ ಫಾರಮ್ ಟೊಮೊಟೊ? ನಾನು ನಾಟಿ ಟೊಮೊಟೊ ನಂತರ ಸಾಕು ಸಾಕು. ಈಗ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನಮ್ಮ ಅಮ್ಮನ ಒತ್ತಾಯದ ಮೇಲೆ. ನನಗೆ ಇಷ್ಟ ಇಲ್ಲ ಸಾಂಬಾರು ಪುಡಿ ಹಾಕೋಕ್ಕೆ, ಬಟ್ ಸ್ಟಿಲ್ ಖಾರದ ಪುಡಿ ಹಾಕ್ಲೇಬೇಕು, ಮ್ಯಾಂಡೇಟ್ರಿ. 1 ಸ್ಪೂನು ಖಾರದ ಪುಡಿ ಅಲ್ಲ ಇದು, ಖಾರದ ಪುಡಿನ ಅದು. ನಮ್ಮ ಮನೇಲಿ ಈ ಕಲರ್ ಇದೆ ಖಾರದ ಪುಡಿ. ನೋಡಿ ಗೈಸ್ ಹೆಂಗಿದೆ ಖಾರದ ಪುಡಿ. ಸಾಕಾ? ಎಲ್ಲ ಸೌಟಿಗೆ ಬಿತ್ತು. ಹಾಂ ಉಪ್ಪು, ಕಲ್ಲುಪ್ಪು. ಗೈಸ್ ಕಲ್ಲುಪ್ಪು ನೀವೇನೋ ಬಿರಿಯಾನಿ ಚಿಕನ್ ಏನೇ ಮಾಡೋದಾದ್ರು ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತಂತೆ. ಸಾಕು. ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ. ನೀವು ಯಾವಾಗ ಹಾಕೊಂಡ್ರು ಉಪ್ಪನ್ನ ಆ್ಯಕ್ಚುಲಿ ಕಮ್ಮಿನೇ ಹಾಕೊಬೇಕು. ಆಮೇಲೆ ಜಾಸ್ತಿ ಹಾಕ್ಬಿಟ್ರೆ ಕಮ್ಮಿ ಮಾಡೋಕ್ಕಾಗಲ್ಲ. ಕಮ್ಮಿ ಆದ್ರೆ ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದಲ್ವಾ? ಹೆಂಗಿದೆ ಐಡಿಯಾ? ಇದಕ್ಕೆ 2 ಚಿಕನ್ ಹಾಕಿದ್ರೆ ಇವಾಗ ಚಿಕನ್ ಫ್ರೈ ಆಗ್ಬಿಡುತ್ತೆ. ನಾನು ಮನೇಲಿ ವಿಡಿಯೋ ಮಾಡ್ತೀನಲ್ಲ, ಅದಕ್ಕೆಲ್ಲ ಅಮ್ಮನೇ ಕ್ಯಾಮ್ರಾ ವುಮೆನ್. ಘಮ ಘಮ ಅಂತ ಇದೆ, ಘಮ ಘಮ ಅಂತ. ಜಾಸ್ತಿ ಆಯ್ತು ಗೈಸ್. ಇದಕ್ಕೆ ಆಕ್ಚುಲಿ ಬಿಸಿನೀರು ಹಾಕೊಂಡಿರೋದು. ಬಿಸಿನೀರು ಹಾಕೊಂಡ್ರೆ ಅನ್ನ ಬೇಗ ಆಗುತ್ತೆ, ಬೇಗ ಬೇಯುತ್ತೆ ಅನ್ನ. ಮತ್ತೆ ಅನ್ನ ಸ್ವಲ್ಪ ಹುಡಿಯಾಗಿ ಬರುತ್ತೆ ಅಂತ ಬಿಸಿನೀರು ಹಾಕಿ. ಸೊ ಗೈಸ್ ಅದು ನೀಟಾಗಿ ಬಾಯ್ಲ್ ಆಗ್ಬೇಕು ಇವಾಗ ನೀಟಾಗಿ. ಅದಾದ್ಮೇಲೆ ರೈಸ್ ಹಾಕೋಣ. ನೀರು ಜಾಸ್ತಿ ಆಯ್ತು. ಅಕ್ಕಿ ಜಾಸ್ತಿ ಇದೆ. ಮತ್ತೆ ಅಕ್ಕಿ ತಿಂತೀಯಾ? ಬರಿಯಾ? ಅಯ್ಯೋ ಮಾತಾಡುವ ನಮ್ಮಮ್ಮ ಎಲ್ಲದಕ್ಕೂ ನೀರು. ಇನ್ನೋಸೆಂಟ್ ಮಾಮ್ಸ್ ಗೈಸ್. ನಮ್ಮಮ್ಮ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬಿಟ್ರು ಗೈಸ್. ಏನಾದ್ರು ಹಾಳಾದ್ರೆ ನಮ್ಮ ಅಮ್ಮನೇ ಕಾರಣ, ನನಗೊತ್ತಿಲ್ಲ. ಹಾಕು. ನೋಡ್ದೆ ನೀರೇ ಕಮ್ಮಿ ಇದೆ. ಏನಾರು ಬರೀ ಅಕ್ಕಿನೇ ಆಗಿರ್ಬೇಕ್ರ. ಹೆಂಗ್ ಹೊಡಿತೀನಿ ಗೊತ್ತಿಲ್ಲ ನನಗೆ. ನೀನು ಹೊಡೆದೆ, ನಾನು ಹೊಡ್ಸ್ಕೊಂಡೆ. ನಮ್ಮಮ್ಮ ಗೈಸ್ ಸೀರಿಯಸ್ಲಿ ಚಿಕ್ಕ ವಯಸ್ಸಿಂದಾನು ನನಗೆ ಒಂದು ಏಟು ಇದುವರೆಗೂ ಪ್ರಾಮಿಸ್ 1 ಏಟು ಮುಟ್ಟಿಲ್ಲ ನನಗೆ.
ಸೀರೆ ನಮ್ಮ ಅಪ್ಪ ಹೊಡೆದಿದ್ದಾರೆ ಸಿಕ್ಕಾಬಟ್ಟೆ ಬೆಲ್ಟಲ್ಲಿ ಕೋಲಲ್ಲಿ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ನಮ್ಮ ಅಪ್ಪ. ಬಟ್ ಇವಾಗ ಹೊಡೆಯಲ್ಲ, ಹೊಡೆದ್ರೆ ಹೊಡ್ಸ್ಕೊಂಡ್ಬಿಡ್ತೀನಿ. ಇವಾಗ ಬೈದ್ರೆ ಬೈಸ್ಕೊಳಕ್ಕಾಗಲ್ಲ. ಆದ್ರೆ ನಮ್ಮಮ್ಮ ನಾನು ಚಿಕ್ಕ ವಯಸ್ಸಿಂದನೂ ಒಂದೇಟು ಮುಟ್ಟಿಲ್ಲ ನನಗೆ. ಆದ್ರೆ ನಮ್ಮಮ್ಮ ನಾನೇ ಜಾಸ್ತಿ ಜಗಳ ಆಡೋದು ಮನೇಲಿ. ಜಾಸ್ತಿ ಜಗಳ ಆಡೋದು ನಮ್ಮಮ್ಮನ ನಾನೇ, ಜಾಸ್ತಿ ಪ್ರೀತಿ ಮಾಡೋದು ನಮ್ಮಮ್ಮನೇ. ನಮ್ಮ ಅಪ್ಪ ಇಷ್ಟ ಇಲ್ಲ ನನಗೆ. ಅಪ್ಪಾಜಿ ನೋಡ್ತಿರ್ತಾರೆ, ನಮ್ಮ ಅಪ್ಪನೂ ಇಷ್ಟನೇ. ಆದ್ರೆ ನಮ್ಮ ಅಮ್ಮನಷ್ಟು ನಮ್ಮ ಅಪ್ಪ ಇಷ್ಟ ಇಲ್ಲ. ಎಲ್ಲರಿಗಿಂತ ನನ್ನ ತಂಗಿ ಇಷ್ಟ ನನಗೆ. ಕ್ಲೋಸ್ ಮಾಡೋಣ. ಅಮ್ಮ ನೀರಾಗುತ್ತೆ ಕಣಮ್ಮ, ಪಕ್ಕ ನೀರಾಗುತ್ತೆ. ನೀರ್ ಹಾಕ್ಬೇಕು ಗೈಸ್. ಏನಾದ್ರೂ ಹಾಳಾದ್ರೆ ನಮ್ಮ ಅಮ್ಮನೇ ಕಾರಣ. ನಾನು ಇವಾಗ್ಲೇ ಹೇಳ್ತಾ ಇದೀನಿ, ನಾನು ಈ ತರ ಎಲ್ಲ ಮಾಡಲ್ಲ, ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ಹಾಳಾದ್ರೆ ನಮ್ಮ ಅಮ್ಮನೇ ಕಾರಣ. ಬೆಳ್ಳ ಕಾಣಿಸ್ತಾ ಇದೀನ ಗೈಸ್, ಬೆಳ್ಳಗಾಗಿದ್ದೀನಿ. ನನ್ನ ತ್ವಚೆ ರಹಸ್ಯ ಪಾಂಡ್ಸ್. ಮನೇಲಿ ಇದ್ನಲ್ಲ, ಅದಕ್ಕೆ ಕ್ರೀಮು ಪೌಡರ್ ಎಲ್ಲ ಹಚ್ಬಿಟ್ಟು ಕಣ್ಕಪ್ಪಿಟ್ಟು ದೃಷ್ಟಿ ಬಟ್ಟಿಟ್ಟು ನನಗೆ ನಾನೇ ಸ್ನಾನ ಎಲ್ಲ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ನಮ್ಮಮ್ಮ ಇಲ್ಲ ನನ್ನ ತಂಗಿ ಮಗನಿಗೆ ಮಾಡಿದೀನಿ, ಚಿಕ್ಕ ಮಗು. ನಮ್ಮಮ್ಮ ನನ್ನ ತಂಗಿನ ಸ್ನಾನ ಮಾಡಿಸಿ ನನ್ನ ದಿನ ಇಷ್ಟು ದಿನ ಆಯ್ತು, 1 ತಿಂಗಳು ಬಿದ್ದು. ನಾಳೆ ಕರೆಕ್ಟಾಗಿ 1 ತಿಂಗಳು, 13ನೇ ತಾರೀಕು ಬಂದ್ರೆ 1 ತಿಂಗಳು ನಾನು ಬಿದ್ದು ಗಾಡಿಲಿ. ನಮ್ಮಮ್ಮನೇ ಅವಾಗಿಂದ ಸ್ನಾನ ಮಾಡಿಸಿ ಊಟ ತಿನ್ಸೋದು. ನನ್ನ ತಂಗಿ ಅವಳು ಕಾಲೇಜ್ಗೆ ಹೋದ್ರೆ ನಮ್ಮ ಅಮ್ಮ ಮಾಡಿಸ್ತಾರೆ. ನನ್ನ ತಂಗಿನ ಸ್ನಾನ ಎಲ್ಲ ಮಾಡಿಸಿ ನೀಟಾಗಿ ಮೈಯೆಲ್ಲ ಒರೆಸಿ ಬಟ್ಟೆ ಹಾಕ್ಸಿ ನನಗೆ ಕ್ರೀಮ್ ಎಲ್ಲ ಹಚ್ಚಿ ಗಂಧ ಇಟ್ಟು ಪೌಡ್ರ್ ಎಲ್ಲ ಹಾಕಿ ಏನೇನೋ ಫುಲ್ಲು ಚಿಕ್ಕ ಮಗು ತರ ಮಾಡ್ಬಿಟ್ಟಿದ್ದಾರೆ. ಆಗೆಲ್ಲ ನಾನು ಮನೆ ಬಿಟ್ಟು ಆಚೆ ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ. ಒಂದು ಸೆಕೆಂಡ್ PU ಫಸ್ಟ್ ಇಯರ್ ಡಿಗ್ರಿವರೆಗೆಲ್ಲ 7 ಗಂಟೆ ಮನೆ ಒಳಗೆ ಇರ್ಬೇಕಾಗಿತ್ತು ನಾನು. ಈ ಸ್ವಲ್ಪ ದಿನ ಹೆಂಗೋ ಈ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡದ್ಮೇಲೆ ಬಿಟ್ಬಿಟ್ಟಿದ್ರು ನಾನು. ಹೆಂಗಾದ್ರೂ ಎಲ್ಲ ಹೋಗ್ಲಿ ಬರ್ತಾನೆ ಆರಾಮಾಗಿ ಅಂತ ಕೇಳ್ತಿರ್ಲಿಲ್ಲ. ಆಮೇಲೆ ಇವಾಗ ಮತ್ತೆ ಅದೇ ತರ ಇವಾಗ ಮತ್ತೆ ನನ್ನ ಆಚೆನೆ ಬಿಡ್ತಾ ಇಲ್ಲ, ಆಚೆ ಹೋಗಕ್ಕೂ ಬಿಡ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೇ, ಎಲ್ಲೂ ಹೋಗ್ತಾನೆ ಇಲ್ಲ. ಬಿಟ್ರೆ ವಿಡಿಯೋಸ್ ಮಾಡಕ್ ಹೋಗ್ತೀನಿ ಸಂಡೇ ಎಲ್ಲರೂ ಇರ್ತಾರೆ ಅಂತ. ಅರ್ಶಿನ ಪುಡಿ ಬೇಡ, ಇದು ಕೆಂಪು ಕಲರ್ ಬರ್ಬೇಕು, ಯೆಲ್ಲೋ ಕಲರ್ ಬರ್ಬಾರ್ದು. ನಮ್ಮಮ್ಮ ಕುಸು ಪಿಸು ಅಂತ ಮಾತಾಡ್ತಾ ಇದಾರೆ. ಮಾತಾಡವ ಏನಾಗಲ್ಲ, ಯಾರು ಇಲ್ಲ, ಇಲ್ಲಿ ಮೊಬೈಲ್ ಐತೆ ಅಷ್ಟೇ. ಆಗ್ಬೇಡ ಕಣಮ್ಮ. ನಾನು ಹೇಳ್ತಾ ಇದೀನಿ ಗೈಸ್, ನಾನು ಏನೋ ಮಾಡ್ತಾ ಇಲ್ಲ. ನಮ್ ಬೇಡ ಬೇಡ ಅಂದ್ರೆ ನಮ್ಮ ಅಮ್ಮ ಅರ್ಶಿನ ಪುಡಿ ಹಾಕವ್ರೆ. ರೆಡ್ ಕಲರ್ ಬರ್ದಾನೆ ಯೆಲ್ಲೋ ಕಲರ್ ಬಂದ್ರೆ ನಾನೇನು ಮಾಡಕ್ಕಾಗಲ್ಲ. ಹ್ಞೂ ಕಣವ, ನಾನ್ ಚೆನ್ನಾಗಿಲ್ಲ ಅಂದ್ರೆ ನಾನ್ ತಿನ್ನಲ್ಲಪ್ಪ, ನಮ್ಮ ಅಮ್ಮನೇ ತಿಂತಾರೆ. ಹಾ ಓಕೆ, ಕ್ಲೋಸ್ ಮಾಡಿ ಪ್ಲೀಸ್. ನನಗೆ ಕುಕ್ಕರ್ ಕ್ಲೋಸ್ ಮಾಡೋದು ಅಂದ್ರೆ ಭಯ, ಓಪನ್ ಮಾಡೋದು ಒಂದ್ಸಲ ಡಮ್ಮನ್ ಬಿಡಿತ್ತು ನಾನು ಓಪನ್ ಮಾಡ್ಬೇಕಾದ್ರೆ. ಅದಕ್ಕೆ ಸೊ ಇವಾಗ ಎಲ್ಲ ಮಾಡಿ ಬೇಯಕ್ಕೆ ಇಟ್ಟಿದ್ದೀವಿ. ಬೆಂದ ಮೇಲೆ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಅಮ್ಮನೇ ಕಾರಣ, ಚೆನ್ನಾಗಿದ್ರೆ ನಾನ್ ಮಾಡಿದ್ದು, ಚೆನ್ನಾಗಿಲ್ಲ ನಮ್ಮ ಅಮ್ಮ ಮಾಡಿದ್ದು. ಓಕೆ ಬನ್ನಿ, ಆಮೇಲೆ ಸಿಗೋಣ. ಲೆಟ್ಸ್ ಗೋ. ಜಾನಿ, ಚಿಕನ್ ಸ್ಮೆಲ್ ಬರ್ತಾ ಇದೆಯಾ ಜಾನಿ? ಹೌದಾ, ಚಿಕನ್ ಅಲ್ಲ ಜಾನಿ, ನಾನು ಮಾಡ್ತಾ ಇರೋದು ಟೊಮೊಟೊ ಬಿರಿಯಾನಿ ಜಾನಿ. ಆಯ್ತಾಯ್ತು, ನಾಳೆ ಚಿಕನ್. ಜಾನಿ ಚಿಕನ್ ಮಾಡ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಚಿಕನ್ ಅಲ್ಲ ಜಾನಿ, ಚಿಕನ್ ಅಲ್ಲ ಜಾನಿ, ಚಿಕನ್ ಅಲ್ಲ ಜಾನಿ. ನಮ್ಮಮ್ಮ ವಿಜಲ್ ಹೊಡಿತು ಅಂತ ಬಂದ್ಬಿಟ್ಟಾರ, ನಾನು ವಿಜಲ್ ಹೊಡೆದಿತ್ತು. ಇವಾಗ ರೆಡಿ ಆಗಿದೆ. ಎಲ್ಲಮ್ಮ ಬುಸ್ ಅಂತಾನೆ ಇಲ್ಲ, ದಮ್ ಅನ್ಬಿಡುತ್ತೆ ನನಗೆ. ಕಲರೇ ಬಂದಿಲ್ಲ. ಖಾರದ ಪುಡಿ ಜಾಸ್ತಿ ಹಾಕ್ಬೇಕಾಗಿತ್ತಾ ರೈಸ್ ಜಾಸ್ತಿ ಆಯ್ತು. ಕಲರೇ ಬಂದಿಲ್ಲ. ಮಿಕ್ಸ್ ಮಾಡಿ ನೋಡೋಣ ಗೈಸ್, ಇರಿ ನೋಡೋಣ. ಟೇಸ್ಟ್ ಮಾಡಿ ನೋಡೋಣ. ನೋಡು, ಸಿಹಿ ಚಂದ್ರ ಆಗ್ಬಿಟ್ರ ನಮ್ಮಮ್ಮ ಒಂದ್ ಸೆಕೆಂಡಿಗೆ. ಸೂಪರ್ ಆಗಿದೆ, ಗಮ್ ಅಂತ. ಅದ್ರ ನಮ್ಮಮ್ಮ ಕಹಿ ಎಲ್ಲ ಬರೀ ಸಿಹಿ. ಸಾಕು ಸಾಕು, ತಡಿ ಟೇಸ್ಟ್ ಮಾಡೋಣ ಫಸ್ಟ್. ಬಿಸಿ ಇದೆ, ಉಪ್ಪೆಲ್ಲ ಸರಿ ಇದೆಯಾ? ಪರ್ಫೆಕ್ಟ್ ಗೈಸ್, ಪಾಸ್. ಅದಕ್ಕೆ ಚೆನ್ನಾಗಿರೋದಕ್ಕೆ ನಾನ್ ಮಾಡಿದ್ದು.
ಇಲ್ಲಾಂದ್ರೆ ಅಮ್ಮ ಮಾಡಿದ್ದು ಉಗಿದ್ ಬಿಡಿವಾ. ಬನ್ನಿ ಡೈನಿಂಗ್ ಟೇಬಲ್ ಅಲ್ಲಿ ಸಿಗ್ತೀನಿ. ಹೋಗೋಣ ಬನ್ನಿ. ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಕಲರ್ ಒಂದ್ ಬಂದಿಲ್ಲ guys. ಅಂದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಕಲರ್ ಬರ್ಬೇಕು ಅಂದ್ರೆ ಖಾರದ ಪುಡಿ ಜಾಸ್ತಿ ಹಾಕ್ಬೇಕು ಅನ್ಸುತ್ತೆ. ಇಲ್ಲ ಟೊಮೆಟೊ ಜಾಸ್ತಿ ಹಾಕಿದ್ದೆ. ನಾನು ಹೇಳ್ದೆ ತಾನೇ ಟೊಮೆಟೊ ಹಾಕ್ಬೇಕಾಗಿತ್ತು ಅಂತ. 3 ಹಾಕಿದೀನಿ. ಅದು ಕಾಶ್ಮೀರಿ ಖಾರದ ಪುಡಿ ಅಂತ ಒಂದು ಬರುತ್ತೆ ಕಲರ್ ಬರಕ್ಕೆ. ಕಲರ್ ಇಲ್ವಲ್ಲ ಅದನ್ನ ಹಾಕ್ಬೇಕಾಗಿತ್ತು. ನಿನ್ಗೆ ಅಮ್ಮಗ್ ಹಾಕೊಡು. ಅವಳು ಏನಕ್ಕೆ ತಿಂತಲ್ಲ ಗೊತ್ತಾ, ವಿಡಿಯೋದಲ್ಲಿ ಬಂದ್ಬಿಡ್ತೀನಿ ನಾನು ಅಂತ. ಪ್ಲೇಟ್ ಹಾಕೋದ ಇದ್ರಲ್ಲಿ ತಿಂತೀರಾ? ನಾವು ಮಿಡಲ್ ಕ್ಲಾಸ್ ಜನ, ನಮ್ಗೆ ಹಿಂಗೆ ತಿನ್ನಕ್ಕೆ ಇಷ್ಟ. ಗೈಸ್ ಫಸ್ಟ್ ಟೇಸ್ಟ್ ಮಾಡ್ತಾ ಇದೀನಿ. ತಿನ್ಬಿಟ್ಟು ಹೇಳೋ ಹೆಂಗಿದೆ ಅಂತ. ವಿಡಿಯೋಲಿ ಹೇಳು. ಇವರು ಬಿಸಿ ಬಿಸಿ ತಿನ್ಬಿಡ್ಬೇಡ, ಟೇಸ್ಟ್ ಗೊತ್ತಾಗಲ್ಲ ಅನ್ನೋದು. ನನ್ನ ಕೈ ರುಚಿ ನಿನ್ಗೆ ಗೊತ್ತಾಗಲ್ಲ. ಸಿಕ್ಕಾಬಟ್ಟೆ ಬಿಸಿ ಇದೆ ಗೈಸ್. ಇಷ್ಟು ಬೇಗ ಆಗೋಗ್ಬಿಡುತ್ತಾ ಟೊಮೊಟೊ ಬಾತು? ನಾನು ಟೊಮೊಟೊ ಬಾತ್ ಅಂದ್ಬಿಟ್ಟೆ ಇವತ್ತು. ಬಿರಿಯಾನಿ ಕನ್ನಡದಲ್ಲಿ ಮಾತಾಡಲಿ ಕೂಡ ಇರ್ತ ಅಂತ ತಮಿಳಲ್ಲಿ ಮಾತಾಡ್ತಾ ಇದ್ದಾನೆ. ಕನ್ನಡ ಚಾನಲ್ ಒಂದು ನನಗೆ ತಿನ್ನಿಸ್ತಾರೆ ಅನ್ಕೊಂಡೆ. ಹೋಲ್ಬಿಡ್ಬೇಡ, ಕರೆಕ್ಟಾಗಿ ಹೇಳು. ಲವಂಗ ತಿನ್ಸ್ಬಿಟ್ಟೆ ಕಣಮ್ಮ. ನಾನು ತಿನ್ಬಿಟ್ಟು ಹೇಳ್ತೀನಿ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಬೇಡ ಸೂಪರ್ ಗೈಸ್. ನಾನು ಅವಾಗಲೇ ಹೇಳಿದ್ದೆ ಚೆನ್ನಾಗಿದೆ ಟ್ರೈ ಮಾಡಿ ಅಂತೀನಿ, ಇಲ್ಲಾಂದ್ರೆ ಮಾಡಬೇಡಿ ಅಂತೀನಿ ಅಂತ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. 100% ತುಂಬಾನೇ ಚೆನ್ನಾಗಿದೆ. ಟೇಸ್ಟು ತುಂಬಾ ಇಷ್ಟ ಆಯ್ತು ನನಗೆ. ನಾನು ಮಾಡಿದ್ದೀನಿ ಅಂತ ಹೇಳ್ತಲ್ಲ, ನಾನು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೇನೆ ಆಯ್ತಾ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಊಟದಲ್ಲಿ ಅಷ್ಟು ಬೇಗ ಸ್ಯಾಟಿಸ್ಫೈ ಆಗಲ್ಲ. ತುಂಬಾ ಚೆನ್ನಾಗಿದೆ. ನೋಡೋಣ ಅಮ್ಮ ಮಾತಾಡೋ ಅನ್ಬೇಡ ಅಂತ ಹೇಳ್ಕೊಂಡ್ಬಾರ್ದು. ಮಾಡಿದ್ದೀನಿ. ಸೊ ಅವ್ರ ರೆಸ್ಟ್ ಸಿಗುತ್ತೆ, ನೀನೇ ಅಡುಗೆ ಮಾಡು ಅಂತ. ಸೊ ಇದೇ ತರ ಕುಕಿಂಗ್ ವಿಡಿಯೋಸ್ ಬೇಕು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ ಹೆಲ್ಪ್ ಮಾಡಿದ್ದಕ್ಕೆ. ಅಮ್ಮು ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ದಕ್ಕೆ. ಬೇಂಡ ಕ್ಯಾಮ್ರಾ ಇದ್ದಾಳಮ್ಮು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇನ್ಮೇಲೆ ಮನೇಲೇ ಇರ್ತೀನಿ. ಹೆಂಗಾದ್ರೂ ಮಾಡಿ ಹೊಸ ಹೊಸ ರೆಸಿಪಿಗಳನ್ನ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಅಮ್ಮಂಗೆ ಹುಷಾರಿದ್ರೆ, ನಮ್ಮಮ್ಮ ಸುಸ್ತಾಗಿರ್ಲಿಲ್ಲ ಅಂದ್ರೆ ವಿಡಿಯೋಸ್ ಮಾಡ್ತೀನಿ. ಒಟ್ಟಲ್ಲಿ ಒಂದು ವಾರದಲ್ಲಿ 1-2 ವಿಡಿಯೋನಾದ್ರೂ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ ಪಕ್ಕ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡುಗೆ ಇಷ್ಟ ಆಗಿದ್ರೆ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ರೋಹನ್ ರಾಜ್ ಸೈನಿಂಗ್.